ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಜಿಲ್ಲಾ ಹೋರಾಟಕ್ಕೆ ಪ್ರಫುಲ್ಲ ಮಧುಕರ್ ಸೇರಿ ಮಹಿಳಾ ಸಮಾಜ ಬೆಂಬಲ. ಸಾಗರಕ್ಕೆ ಮಲತಾಯಿ ಧೋರಣೆ ನಿಲ್ಲಿಸಬೇಕಾದರೆ ಜಿಲ್ಲೆ ಆಗಲೇಬೇಕು ಎಂದ ಪ್ರಫುಲ್ಲ ಮಧುಕರ್. ಜೂನಿಯರ್ ಕಾಲೇಜ್ ಸಾಧಕ ವಿದ್ಯಾರ್ಥಿಗಳಿಗೆ ಶಾಸಕರಿಂದ ಸನ್ಮಾನ. ಕಾಲೇಜು ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಬೇಳೂರು ಘೋಷಣೆ. ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೀದ್ವಯರ ಅದ್ದೂರಿ ಪುರಪ್ರವೇಶ. ಮಕ್ಕಳಿಗೆ ಸಂಸ್ಕಾರ ಕಲಿಸಲು ದೈವಜ್ಞ ಶ್ರೀಗಳ ಕರೆ. ಈಗ ಸುದ್ದಿಯ ವಿವರ. ಸಾಗರ ಉಪವಿಭಾಗೀಯ ಕೇಂದ್ರ ಜಿಲ್ಲೆಯಾದರೆ ಮಾತ್ರ ನಮಗೆ ಆಗುತ್ತಿರುವ ಮಲತಾಯಿ ಧೋರಣೆಯಿಂದ ಮುಕ್ತಿ ಸಿಗುತ್ತದೆ. ಅಭಿವೃದ್ಧಿ ಸೇರಿ ಎಲ್ಲ ಹಂತದಲ್ಲಿಯೂ ಸಾಗರವನ್ನು ತೀರಾ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲ ಮಧುಕರ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ಮಾತನಾಡಿದರು. ಸಾಗರ ಜಿಲ್ಲೆಗೆ ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಸಾಗರ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಮೂಲಕ ಮನವಿ ಸಲ್ಲಿಸಿದೆ. ನಾವು ಶಾಂತಿ ಮತ್ತು ಸಹನೆಯಿಂದ ಪ್ರತಿಭಟನೆ ಮಾಡುತ್ತಿದ್ದೇವೆ. ಇದು ನಮ್ಮ ದೌರ್ಬಲ್ಯವಲ್ಲ. ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಗೋಷ್ಠಿಯಲ್ಲಿ ನಂದಾ ಗುಜನೂರು, ನಿರ್ಮಲಾ ಗಣೇಶ್, ಪುಷ್ಪಾ ಮಲ್ಲಿಕಾರ್ಜುನ್, ಸುಂದರ್ ಸಿಂಗ್ ಇನ್ನಿತರರು ಹಾಜರಿದ್ದರು. ಬಹಳ ದಿನದಿಂದ ನಿಮ್ಮನ್ನೆಲ್ಲ ನೋಡಕ್ ಆಗ್ಲಿಲ್ಲ. ನಿನ್ನೆ ಎಲ್ಲ ಕೆಲವರನ್ನ ಆ ಕಾರ್ಯಕ್ರಮದಲ್ಲಿ ನೋಡಿ ನಿಜ ಸಂತೋಷ ಆಯ್ತು. ಎಷ್ಟು ದಿನದಿಂದ ನೋಡಿಲ್ಲಲ್ಲಪ್ಪ ಇವರನ್ನೆಲ್ಲ ಅಂತ. ಇವತ್ತು ನಾವು ನಮ್ಮ ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನು ಅಂದ್ರೆ, ನಿಮ್ಗೆ ಗೊತ್ತಿದೆ, ಈಗಾಗಲೇ ತೀನಾ ಶ್ರೀನಿವಾಸ್ ಅವರೆಲ್ಲ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ. ಇಲ್ಲಿ ಒಂದು ಅದಕ್ಕಿಂತ ಮೊದಲು ಡಿಸೋಜಾರ್ ಅವರು ಅನೇಕ ಜನ ಹೋರಾಟಗಾರರು ಹೋರಾಟ ಮಾಡಿದ್ದಾರೆ. ಇದು ಸಾಗರ ಜಿಲ್ಲೆ ಆಗ್ಬೇಕು ಅಂತ, ಖಂಡಿತವಾಗ್ಲೂ ಜಿಲ್ಲೆ ಆಗ್ಬೇಕು ಅಂತ ನಾವು ನಮ್ಮ ಒತ್ತಡವನ್ನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಮಹಿಳೆಯರದ್ದು ಏನು ಧ್ವನಿನೇ ಇರಲ್ಲ. ನಾವು ಯಾವ ವಿಷಯ ಬಂದ್ರು ಧ್ವನಿ ಎದ್ದಿರೋಂಗ ಹೋಗಿದ್ದೀವಿ. ಆ ತರ ಅನೇಕ ವರ್ಷಗಳಿಂದ ಈ ಗುಲಾಮ್ಗಿರಿ ಮಾಡಿ ಅದರಿಂದ ಹೊರಗೆ ಬರೋ ಇದೇ ಆಗ್ತಾ ಇಲ್ಲ. ರಾಜಕಾರಣದಲ್ಲಿ ನೋಡಿ, ಯಾರಾದ್ರೂ ರಾಜಕಾರಣಿ MLA ಆಗಿದ್ರೆ ಅವ್ರ ಮರ್ಜಿ ಹಿಡ್ಕೊಂಡೇ ನಾವು ನಡಿಬೇಕು. ನಮ್ ಸ್ವತಂತ್ರವಾದ ಅನುಭವ ಆಗ್ಲಿ, ನಮ್ ಸ್ವತಂತ್ರವಾದ ಇದಾಗ್ಲಿ ನಾವೇನು ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯ ಆಗ್ತಿಲ್ಲ. ಹಂಗೆ ಯಾರಾದ್ರೂ ಒಬ್ರು ಮಹಿಳೆ ಮಂತ್ರಿ ಆದ್ಲ, ಅವಳ ಹೆಣ್ಮಕ್ಳನ್ನ ನೋಡೋದೇ ಇಲ್ಲ. ಇನ್ನೇನ್ ಕೆಲಸ ಬರುತ್ತೋ ನೋಡಿದ್ರೆ ಅಂತ. ಆದ್ರಿಂದ ಇಲ್ಲಿ ನಮ್ಮ ಹೋರಾಟ ನಾವೇ ಮಾಡ್ಬೇಕಾಗತ್ತೆ. ಈ ಹೋರಾಟದಲ್ಲಿ ನಾವು ಹೇಳಿದೆ, ನಾನು ತೀನಾ ಶ್ರೀನಿವಾಸ್ ಅವರಿಗೆ, ಅವ್ರ ಹೋರಾಟದಲ್ಲಿ ಸಿಂಗ್ ಅವರಿಗೆಲ್ಲ, ಈ ಹೋರಾಟದಲ್ಲಿ ನಾವು ನಿಮ್ ಜೊತೆಗಿದ್ದೀವಿ ಅಂತ. ನಿನ್ನೆ ನಾನು ಶಾಸಕರ ಜೊತೆಗೂ ಮಾತಾಡಿದೆ. ನಾವು ಮಲೆನಾಡಿನಲ್ಲಿ ಅನೇಕ ತರ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದೀವಿ. ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗ್ತಿಲ್ಲ. ನಮ್ಮ ಮಲೆನಾಡು ಡೆವಲಪ್ಮೆಂಟ್ ಬೋರ್ಡಿಗೆ ಸರ್ಕಾರದಿಂದ ಕೊಡ್ತಾ ಇರೋ ಹಣ ಒಂದು 54 ಕೋಟಿ ಹಣ. ಅದು ಇರೋ 10 ತಾಲೂಕು, ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಹಂಚ್ಬೇಕು. ಅದ್ರಿಂದ ಇಲ್ಲಿ ನೀವು ಶಾಸಕರ ಹತ್ರ ಕೇಳಿ, ಅವ್ರಿಗೆ ಫಂಡ್ ಇಲ್ಲ ಅಂತಾರೆ. ನಿಜವಾಗ್ಲೂ ಇರಲ್ಲ ಪಾಪ. ಅದು ಎಲ್ಲಿವರೆಗೆ ಇದ್ರವರೆಗೂ ಚನ್ನಗಿರಿ, ಬೆಳಗಾಮು ಅಲ್ಲಿವರೆಗೂ ಹಬ್ಬಿದೆ ಮಲೆನಾಡು ಅಂದ್ರೆ. ನಾವು ಮಲೆನಾಡು ಅಂದ್ರೆ 65 ವಿಧಾನಸಭಾ ಕ್ಷೇತ್ರಗಳಿಗೆ ಅವರ ಹಣ ಹಂಚಬೇಕು. ಉತ್ತರ ಕರ್ನಾಟಕಕ್ಕೆ 35,000 ಕೋಟಿ. ಆದ್ರಿಂದ ನಮ್ದು ಮಲೆನಾಡಿನಲ್ಲಿ ನಮ್ಗೆ ಕೊಡ್ತಾ ಇರೋ ಫಂಡ್ ಸಾಕಾಗಲ್ಲ. ನಮ್ಗೆ ವಿಶಿಷ್ಟವಾದ ಸಮಸ್ಯೆಗಳಿದೆ. ಬರೀ ನಾವು ಜಿಲ್ಲೆ ಯಾತಕ್ಕೋಸ್ಕರ ಕೇಳ್ತಿದೀವಿ ಅಂದ್ರೆ, ಒಬ್ಬ ನಾಗೋಳಿಯಲ್ಲಿ ಇರೋನು ಸಾಗರಕ್ಕೆ ಬರ್ಬೇಕು ಅಂದ್ರೆ ಅವನು ಕನಿಷ್ಠ ಒಂದು 100-110 ಕಿಲೋಮೀಟರ್ ಬರ್ಬೇಕು. ಆಮೇಲೆ ಇಲ್ಲಿ ಕಾರ್ಗಲ್ ತುದಿಗೆ ಇರೋರು, ಜೋಗ್ನಲ್ಲಿ ಇರೋರು, ಅಲ್ಲಿಂದ ಒಡೆನ್ಬಲ್ನಲ್ಲಿ ಇರೋರು, ತಲ್ಕಳಲ್ಲಿ ಇರೋರು ಸಾಗರಕ್ಕೆ ಬರ್ಬೇಕಾದ್ರೆ ಒಂದು ಹೆಚ್ಚು ಕಡಿಮೆ ಒಂದು 55 ಕಿಲೋಮೀಟರ್ ಬರ್ಬೇಕು. ಹತ್ರದಲ್ಲಿ ಎಲ್ಲೂ ಅವ್ರಿಗೆ ಒಳ್ಳೆ ಆಸ್ಪತ್ರೆ ಇಲ್ಲ. ಅದೊಂದೇ ಅಲ್ಲ, ಈ ಮಂಗನ ಕಾಯಿಲೆಯಿಂದ ನಾವು ಎಷ್ಟು ಸಂಕಷ್ಟ ಅನುಭವಿಸ್ತಿದ್ವಿ ಅಂತ ಹೇಳಿದ್ರೆ, ಅದು ನಮ್ಮ ಆಳ್ತಾ ಇರೋ ನಾಯಕರಿಗೆ ನಮ್ ಕಷ್ಟ ಏನು ಅಂತ ಗೊತ್ತಿಲ್ಲ. ಈ ಕಷ್ಟ ನಮ್ಗೊಬ್ರಿಗೆ ಇಲ್ಲ, ಚಿಕ್ಕಮಂಗ್ಳೂರ್ನವರಿಗೂ ಇದೆ. ಅವ್ರಿಗೂ ಅಷ್ಟೇ ಒಂದು 2-3 ತಾಲೂಕು ಬಯಲುಸೀಮೆಯಲ್ಲೇ ಇದೆ. ಈಗ ಕಡೂರು ಚಿಕ್ಕಮಂಗ್ಳೂರು ತಾಲೂಕಲ್ಲಿದೆ, ತರೀಕೆರೆ ಇದೆ, ಬೀರೂರು ಇದೆ ಅಲ್ಲ, ಬೀರೂರು ಅದಕ್ಕೆ ಬರುತ್ತೆ ಅನ್ಸುತ್ತೆ ಚಿಕ್ಕಮಂಗ್ಳೂರು. ಇಷ್ಟು ಜಿಲ್ಲೆಗಳು, ಇಷ್ಟು ತಾಲೂಕುಗಳು ಅವರಲ್ಲೂ ಇದೆ. ಆದ್ರಿಂದ ಈ ಮಲೆನಾಡು ಅನ್ನೋದು ಏನಾಗಿದೆ ಅಂದ್ರೆ ಮಲ್ತಾಯಿ ಮಕ್ಕಳಾದಂಗೆ ಆಗಿದೀವಿ ನಾವು.
ನಮ್ಮ ಸ್ವಂತ ತಾಯಿ ಕಳ್ಕೊಂಡು ಯಾವ ಸರ್ಕಾರ ಬಂದ್ರು ನಾವು ತಾಯಿ ಮಕ್ಕಳ ಧೋರಣೆನೆ ನಮ್ಗೆ ಅನುಭವಿಸ್ತಿದ್ದಾರೆ ಹೊರತು ನಮ್ಗೆ ಬೇಕಾದಷ್ಟು ಫಂಡ್ ಕೊಡಕ್ ಆಗ್ತಿಲ್ಲ. ನಾವ್ ಏನ್ ಮಾಡ್ತೀವಿ, ಶಾಸಕರ ಹತ್ರ ಪ್ರತಿ ಸತಿಗೂ ನಮ್ಗೆ ಎಲ್ಲೂನು ಸರ್ವಋತು ರಸ್ತೆ ಹೆಚ್ಚು ಕಡಿಮೆ ಯಾವ ಇದ್ರಲ್ಲೂ ಇಲ್ಲ. ಯಾರೋ ಕಾಗೋಡು ತಿಮ್ಮಪ್ಪನವರು ಮಂತ್ರಿ ಆದಾಗ MLA ಆದಾಗ ಕಾಗೋಡು ಆ ಕಡೆ ಭಾಗದಲ್ಲಿ ಮಾಡಿಸ್ಕೊಂಡಿರ್ಬೋದು, ಅಥವಾ ಇನ್ನೇ ಎಲ್ಲಾದ್ರೂ ಒಂದ್ ಕಡೆಗೆ ಒಂದಿಷ್ಟು ಕಡೆಗೆ ಮಾಡಿರ್ಬೋದು. ಇನ್ನು ನೀವು ಮಳೆಗಾಲದಲ್ಲಿ ಹೋಗುವಂತ ರಸ್ತೆ ಸಾಧ್ಯನೇ ಇಲ್ಲ. ನಾನು ನನ್ನ ಹಳ್ಳಿ ಪಕ್ಕದಲ್ಲಿ ಒಂದು ಮತ್ತಿಕೊಪ್ಪ ಅಂತ ಹಳ್ಳಿ ಹೋಗುತ್ತೆ, ಅಲ್ಲೊಂದು ರಸ್ತೆ ಇಲ್ಲ. ಜಾಗ ನಾನ್ ಬಿಟ್ಕೊಟ್ಟಿದ್ದೀನಿ, 1.5 ಎಕರೆ ಜಾಗ ನಾನು ರಸ್ತೆಗೆ ಬಿಟ್ಟಿದ್ದೀನಿ. ಆದ್ರೂ ಕೂಡ ಒಂದ್ ಸರ್ವಋತು ರಸ್ತೆ ಮಾಡಿಸ್ಕೊಡಿ ಅಂತ ನಾನು ಶಾಸಕರು ಚುನಾವಣೆ ನಿಲ್ಲಕ್ ಮೊದ್ಲು ಕೇಳಿದ್ದೆ, ಈಗಲೂ ಹೇಳ್ತಾ ಇದೀನಿ. ಪಾಪ ಅವ್ರ ಹೆಲ್ಪ್ಲೆಸ್, ದುಡ್ಡಿಲ್ಲ ಅವ್ರ ಹತ್ರ. ಸರ್ವಋತು ರಸ್ತೆ ಮಾಡ್ಬೇಕು ಅಂದ್ರೆ ಕಾಂಕ್ರೀಟ್ ರೋಡೇ ಮಾಡ್ಬೇಕು. ಆದ್ರಿಂದ ನಾವು ಇದೆಲ್ಲ ಕಾರಣಗಳಿಂದ ಈಗ ನೋಡಿ, ಶಿಕಾರಿಪುರ ನಿನ್ನೆ ನಾನು MP ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ದೆ, ಇದು ಏನ್ರಿ ನೀವು ಆ ಸ್ಕೂಲು ಇದಕ್ಕೆ ಆದ್ಯತೆ ಕೊಡ್ಬೇಕಲ್ವಾ, ನೀವು ನಿಮ್ ಫಂಡ್ ಅಷ್ಟಿದೆ, ನೀವೇ ಏನ್ ಮಾಡ್ತಿರೋ ಏನೋಪ್ಪನ ಅಂತ ಅಂದೆ. ಅದಕ್ಕೆ ಇಲ್ಲಕ್ಕ, ನನಗ್ ಬರೀ 50 ಕೋಟಿ ಬರುತ್ತೆ, ನಾನೇನ್ ಮಾಡ್ಲಿ, ಇಷ್ಟು ನಾನು ಪಾರ್ಲಿಮೆಂಟ್ ಕ್ಷೇತ್ರದಲ್ಲೆಲ್ಲ ಮಾಡ್ಬೇಕಾಗತ್ತಲ್ಲ ಅಂತ ಅಂದ್ರು. ಅದಕ್ಕೆ ಅವ್ರು ಹೇಳಿದ್ಮೇಲೆ ನಿನ್ನೆ ಭಾಷಣದಲ್ಲಿ ಹೇಳಿದ್ರು, ನಾನು ನನ್ನ ಫಂಡ್ ಅಲ್ಲಿ ಕೊಡಕ್ಕೆ ಟ್ರೈ ಮಾಡ್ತಿದೀನಿ ಅಂತ. ನಾನು ಅದಕ್ಕಿಂತ ಮೊದ್ಲೇ ಹೇಳಿದೆ ಅವರಿಗೆ, ನಾವು ವೋಟ್ ಹಾಕೋದು ಮೆಷಿನ್ ತರ ನಮ್ಮನ್ನು ಉಪಯೋಗಿಸ್ಕೊಳ್ತೀರಿ, ನಮ್ಗೆ ಏನಾದ್ರು ಬೇಕಾದ್ರೆ ಎಲ್ಲಾ ಕೆಲ್ಸನೂ ಶಿಕಾರಿಪುರಕ್ಕೆ ಮಾಡ್ತೀರಿ ಅಂತಾನು ಹೇಳಿದೆ ನಾನು. ಆದ್ರಿಂದ ನಾವ್ ಯಾರ ಹತ್ರ ಬೇಡಕ್ ಹೋಗೋ ಸ್ಥಿತಿ ಇಲ್ಲ. ನಾವು ಅದಕ್ಕೊಂದು ಹೋರಾಟ ಮಾಡ್ಬೇಕಾಗತ್ತೆ. ಯಾವ್ದಾದ್ರು ನಾವು ಮನೇಲಿ ಇದ್ದವರಿಗೆ ತಗೊಳ್ಳಿ ಅಂತ ಯಾರು ತಂದು ಕೊಡಲ್ಲ. ನಾವು ಅದಕ್ಕೊಂದು ಶಿಸ್ತುಬದ್ಧವಾದ ಹೋರಾಟ. ಶ್ರೀನಿವಾಸ್, ಈ ಇದ್ರಲ್ಲಿ ಆಗತ್ತೋ ಇಲ್ವೋ, ಇಲ್ಲ ಆಗಿಲ್ಲ, ಇನ್ನೊಂದು ಯಾವ್ದೋ ಒಂದಿಷ್ಟು ನಿನ್ನೆ ನಾ ಶಾಸಕರ ಹಾಗೆ ಹೇಳಿದ್ರು, ಕಷ್ಟ ರೀ, ಬೆಲ್ಗಾಂ ಜಿಲ್ಲೆ ಮಾಡ್ತಾ ಇದ್ದಾರೆ, ಇದು ಮಾಡ್ತಾರ ಅಂತಂದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ನಾವು ಹೋರಾಟ ಅಂತೂ ಮಾಡೋಣ, ಮಾಡಿದ್ರಿ. ಈಗ ಆಗ್ತಿದ್ರೆ ಇನ್ನೊಂದ್ಸತಿ ಸೇರಿಸ್ಲಿ, ನಾವು ನೆಕ್ಸ್ಟ್ ಇದ್ರಲ್ಲಿ ಸೇರಿಸಬಾರ್ದು ಅಂತ ಏನಿಲ್ಲಲ್ಲ. ಈ ಬಜೆಟ್ ಒಂದು ಮಂಡಿಸಿದ್ರು ಒಂದೇ ಅಧಿವೇಶನ ಇದ್ರಲ್ಲಿ ಮಾಡೋದು. ಆದ್ರಿಂದ ನೀವು ಒಂದು ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳಿದ್ದೀನಿ. ಅವರು ಹೇಳಿದ್ದಾರೆ. ಈ ಪರವಾಗಿ ನಾವೆಲ್ಲರೂ ಈ ಹೋರಾಟದೊಂದಿಗೆ ನಾವು ನಮ್ಮ ಮಹಿಳೆಯರನ್ನು ಒಳಗೊಂಡು ಎಲ್ಲರೂ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳ್ತಾ ನಾನು ಅದನ್ನ ಹೇಳಕ್ಕೋಸ್ಕರ ಇವತ್ತು ಇದ್ ಮಾಡಿದ್ದೀನಿ. ನಿಜವಾಗ್ಲೂ ನಮ್ಗೆ ಸಿದ್ದಾಪುರದವ್ರು ನೋಡಿ, ಸಿದ್ದಾಪುರದಿಂದ ನಮ್ಮ ಆಸ್ಪತ್ರೆ ಬರ್ತಾರೆ. ಡಾಕ್ಟರ್ ಹತ್ರ ನಾವು ಒಂದೊಂದ್ಸತಿ ಏನ್ರಿ ಪೇಷಂಟ್ ಹಿಂಗ್ ಅಂತಾರೆ ಅಂತ ನಾನು ಜಗಳ ಆಡಿದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ, ಇಲ್ಲ ಮೇಡಮ್ ನಾವ್ ಏನ್ ಮಾಡೋಣ, ನಮ್ಗಿರೋ ಲಿಮಿಟೇಷನ್ ಅಲ್ಲಿ ಸಿದ್ದಾಪುರದಿಂದ ರೋಗಿಗಳು ಬರ್ತಾರೆ, ನಾವು ಆಗ ನೋಡಕ್ ಆಗಲ್ಲ ಅಂತ ಹೇಳಕ್ ಆಗತ್ತಾ ನಾವು ರೋಗಿಗಳಿಗೆ ಅಂತ ಹೇಳ್ತಾರೆ. ಅದು ನಿಜಾನೇ ಅಲ್ವಾ? ಸಿದ್ದಾಪುರದವ್ರಿಗೆ ಬೇರೆ ಏನಿದೆ ಚಾಯ್ಸ್? ಅವ್ರಿಗೆ ನಮ್ಮ ಸಾಗರ ಹತ್ರನೇ ಹೊರತು ಸಿರ್ಸಿ ಹತ್ರ ಆಗಲ್ಲ ಅವರಿಗೆ. ಅದರಿಂದ ಇದನ್ನು ಇಷ್ಟೆಲ್ಲ ಸಮಸ್ಯೆಗಳು ಇದ್ದೂ ನಮ್ ಸಮಸ್ಯೆ ದೊಡ್ಡದಲ್ಲ ಅಂತ ತಿಳ್ಕೊಳ್ತಾರೆ. ಈಗ ಇದ್ರಲ್ಲಿ ನೋಡಿ, ಅರಣ್ಯ ಇದ್ರಲ್ಲಿ ಎಷ್ಟೋ 50 ವರ್ಷದಿಂದ ಯಾವ್ಯಾವ್ದೋ ತಲೆಮಾರಿನಿಂದ ಅವರು ಅಲ್ಲಿ ಜಮೀನ್ ಮಾಡ್ಕೊಂಡಿದ್ದಾರೆ. ಈಗ ಹೊಸ ಅರಣ್ಯ ಕಾಯ್ದೆ ಪ್ರಕಾರ ಅರಣ್ಯದಲ್ಲಿ ಅವರಲ್ಲದೆ ಇನ್ಯಾರು ಇರಬಾರ್ದು ಅನ್ನೋ ಇದಿರೋದ್ರಿಂದ ಎಲ್ಲರನ್ನು ಒಕ್ಲೆಬ್ಸ್ತಾ ಇದ್ದಾರೆ. ಅದಕ್ಕೋಸ್ಕರನೂ ಒಂದು ಹೋರಾಟ ಮಾಡ್ಬೇಕಾಗತ್ತೆ. ಇನ್ ಶರಾವತಿ ಅಂತೂ ಇನ್ ಕೇಳದೆ ಬೇಡ. ಶರಾವತಿ ಹಿನ್ನೀರಿನಿಂದ ಶರಾವತಿ ಯೋಜನೆಯಿಂದ ನೊಂದವರಿಗೆ ಇವತ್ತಿನವರೆಗೂ ಅವರಿಗೆ ಸರಿಯಾದ ವ್ಯವಸ್ಥೆ ಇನ್ನೂ ಆಗಿಲ್ಲ. ಮನೆಗೊಬ್ಬರಿಗೆ ನೌಕರಿ ಅಂತ ಕೊಟ್ಟಿದ್ದಾರ? ಕೆಲವರಿಗೆಲ್ಲ ನಾವು ಹೋರಾಟ ಮಾಡಿ ಕೊಡ್ಸಿರ್ಬೋದು. ಆದ್ರೆ ಬಹಳ ಜನರಿಗೆ ಇನ್ನೂ ಏನು ಅವ್ರಿಗೆ ಏನು ಸಿಕ್ಕಿಲ್ಲ. ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟು ಅವ್ರು ಇವತ್ತು ಕತ್ಲಲ್ಲಿದ್ದಾರೆ. ಅವರು ಇವತ್ತು ಅವ್ರು ತೂಗು ಅಲ್ಲಿದ್ದಾರೆ. ಈಗ ಪಂಪ್ ಇದು ತಗೊಂಡ್ರೆ, ರಿಸರ್ವಾಯರ್ ತಗೊಂಡ್ರೆ ಇನ್ನೊಂದಿಷ್ಟು ಜನ ನಿರಾಶ್ರಿತರಾಗ್ತಾರೆ. ಅದನ್ನ ನಾವು ಮಲೆನಾಡಿನಲ್ಲಿ ನಾವು ಹುಟ್ಟಿದ ತಪ್ಪಿಗೆ ಇದನ್ನೆಲ್ಲ ಅನುಭವಿಸ್ಬೇಕಾಗಿದೆ. ಅದಕ್ಕೆ ನಾವು ಒಂದು ಹೋರಾಟ ಮಾಡೋಣ, ಸರ್ಕಾರದ ಗಮನಕ್ಕೆ ತರೋಣ. ನಮ್ಮ ಹೋರಾಟ ಬರೀ ಸಾಗರದಲ್ಲಿ ತಾಲೂಕು ಆಫೀಸಿಗೆ ಅಷ್ಟಕ್ಕೆ ಸೀಮಿತ ಅಲ್ಲ. ನಾವು ಸಾಧ್ಯ ಆದ್ರೆ ನಮ್ದು ಮನವಿ ನಿರಾಕರಿಸಿದ್ರೆ ನಾವು ವಿಧಾನಸೌಧದ ಎದುರು ಕೂಡ ನಾವು ಕೂತ್ಕೊಳ್ಳೋಕೆ ನಾವು ತಯಾರಿದ್ದೀವಿ. ಅದ್ರ ಜೊತೆಗೆ ಬೇರೆ ಮಲೆನಾಡಿನಲ್ಲಿ ಇರುವಂತವ್ರು ನಾವು ನಿಮ್ ಜೊತೆಗೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಸಿರ್ಸಿ ಅವ್ರ ಜೊತೆಗೂ ಮಾತಾಡಿದಿರಲ್ವಾ, ಅವರಿಗೂ ನಾವು ಸಿದ್ದಾಪುರ ಟೌನ್ ನಾವು ಕೇಳಕ್ ನಮ್ಮ ಇದಕ್ ಸೇರಿಸಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಟೌನ್ ನಲ್ಲಿ ಅಲ್ಲಿ ಬೇರೆ ಕಾರಣದಿಂದಾನೇ ಇದಾಗಿರುತ್ತೆ. ಬಟ್ ಹತ್ತತ್ರ ಇರೋ ಹಳ್ಳಿಗಳನ್ನ ನಮ್ಮ ಇದಕ್ಕೆ ಸೇರಿಸಕ್ಕೆ ಎಲ್ಲಾ ಸಾಧ್ಯತೆನೂ ಇದೆ. ನಮಗ್ ಸಿದ್ದಾಪುರ ಟೌನ್ ತಾಳಗುಪ್ಪದಿಂದ ಎಷ್ಟಿದೆ ಸಿದ್ದಾಪುರಕ್ಕೆ? 1 ಕಿಲೋಮೀಟರ್ ಕೂಡ ಇಲ್ಲ ಸಿದ್ದಾಪುರದ ಬೌಂಡ್ರಿಗೆ. ಆದ್ರಿಂದ ನಾವೆಲ್ಲರೂ ಸೇರಿ ಒಂದು ಹೋರಾಟ ಮಾಡೋಣ. ಅದಕ್ಕೆ ಸಾಧ್ಯ ಆದ್ರೆ ಚಿಕ್ಕಮಗಳೂರಿನವರನ್ನು ಸೇರಿಸ್ಕೋಬೇಕು ಶ್ರೀನಿವಾಸ್. ನಾವೊಬ್ರೇ ಹೋರಾಟ ಮಾಡಿದ್ರೆ ಅರ್ಥ ಇರಲ್ಲ. ಮಲೆನಾಡಿನಲ್ಲಿ ಇರುವಂತವ್ರು ಎಲ್ಲರೂ ಸೇರ್ಬೇಕಾಗತ್ತೆ. ಅದಕ್ಕೆ ನೀವು ಅಷ್ಟೇ ನಮ್ಮ ಕೂಗೇನು ನಾವೇನು ಹೇಳ್ತಾ ಇದ್ದೀವಿ ಶಾಸಕರಿಗೆ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿಸ್ರಿ ಅಂತ
ವಿಶೇಷವಾಗಿ ನಾನೇನು ತಿಳಿಸ್ತೀನಿ ಅಂದರೆ ನಮ್ಮ ಸಾಗರ ಅಂದರೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿ ಅಂತ ಪ್ರಜ್ಞಾವಂತ ಜನರು ಅನ್ನೋದು ಹೆಸರಿದೆ. ಇವತ್ತು ಜಿಲ್ಲೆ ಹೋರಾಟಕ್ಕೆ ಅಭೂತಪೂರ್ವವಾಗಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಜನ ಬೆಂಬಲ ಮಾಡಿರೋದು. ನಮ್ಮ ಹೋರಾಟಕ್ಕೆ ಹಸಿರು ನಿಶಾನೆ ತೋರಿಸಿದ್ದೀವಿ ಅಂತ ನಮ್ಮ ಸಾಗರ ಜನರು ಸುಮಾರು 80,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಆಗಿದೆ. ಈ ಜನ ಯಾವುದೇ ನಮ್ಮ ಕರೆಯನ್ನು ಸರಿಯಾಗಿ ನಾವು ಅಂಗಡಿಗೆ ಹೇಳಿಲ್ಲ, ಕರೆ ಕೊಡಲಿಲ್ಲ. ಆದರೂ ಸಹ ಜಿಲ್ಲೆ ಆಗಬೇಕು, ನಮಗೆ ಅನ್ಯಾಯ ನಡೆದಿದೆ, ಶೋಷಣೆ ನಡೆದಿದೆ, ನಮ್ಮ ಸಾಗರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು, ಆಡಳಿತ ನಮ್ಗೆ ಹತ್ರ ಆಗಬೇಕು ಅನ್ನೋದನ್ನ ಭಾಳ ಗಟ್ಟಿ ಧ್ವನಿಯಲ್ಲಿ ಸಾಗರದ ಜನತೆ ತೋರಿಸಿದ್ದಾರೆ. ಯಾಕಂದರೆ ಎಲ್ಲರೂ ಬಂದು ಮೆರವಣಿಗೆ, ಧರಣಿಗೆ ಅಥವಾ ಮುಖ್ಯಮಂತ್ರಿ ಭೇಟಿ ಆಗಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ತರಕಾರಿ ಮಾರೋನಿಂದ ಹಿಡಿದು ದೊಡ್ಡ ದಿನಸಿ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲರೂ ಸಹ ಬೆಂಬಲಿಸಿದ್ದಾರೆ. ಹಂಗಾಗಿ ಜನ ಇವತ್ತು ನಮ್ಗೆ ಆಶೀರ್ವಾದ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಜಿಲ್ಲೆ ಆಗುವವರೆಗೆ ನಾವು ಹೋರಾಟ ನಿಲ್ಲಿಸಲ್ಲ. ಏನೇ ಇದ್ರೂ ಇನ್ನೂ ತೀವ್ರವಾಗಿ ಮೇಡಮ್ನವ್ರು ಹೇಳಿದಂಗೆ ನಾವು ನಮ್ಮದು ಜಿಲ್ಲೆ ಆಗದೇ ಇದ್ದರೆ ವಿಧಾನಸೌಧದ ಎದುರುಗಡೆನೇ ನಾವು ಕೂರ್ಲಿಕ್ಕೂ ರೆಡಿ ಅಂತ ಅವ್ರು ಹೇಳಿದ್ರು. ಅದು ತುಂಬ ಗಂಭೀರವಾದ ಮಾತು. ಸರ್ಕಾರ ಮಲೆನಾಡಿನ ಜನರು ಸಹನೆಯಿಂದ ಇದ್ದಾರೆ, ಶಾಂತಿಯಿಂದ ಇದ್ದಾರೆ ಅಂತ ಹೇಳಿ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೆ. ನಮ್ಮನ್ನ ಈಗ ಏನು ಮಾಡಬೇಕು ಅಂದ್ರೆ ಏನು, ಬೆಳಗಾಮಲ್ಲೆಲ್ಲ ಬೆಂಕಿ ಹಚ್ಚಿ ಟ್ರ್ಯಾಕ್ಟರ್ಗಳನ್ನು ಸುಟ್ಟು ಆಫೀಸ್ಗೆಲ್ಲ ಬೀಗ ಹಾಕಿ ಆಫೀಸ್ಗೆಲ್ಲ ಕಲ್ಲು ಹೊಡೆದು DSP ಕಲ್ಲು ಹೊಡೆದ್ಕೊಂಡು ಮುಖ್ಯಮಂತ್ರಿಯವರು ಬೆಂಗಳೂರಿಗೆ ಕರೆದು ಮಾತಾಡಿ ನಾವು ಡೆಲ್ಲಿಗೂ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಆ ಥರನೇ ಮಾಡಬೇಕು ಅಂತ ಏನಿಲ್ಲ. ಶಾಂತಿಯುತವಾಗಿ ಜನರ ಪ್ರತಿಭಟನೆ, ಜನರ ಬೇಡಿಕೆಗಳು ಸಹ ಸರ್ಕಾರ ತಕ್ಷಣವೇ ಈಡೇರಿಸಬೇಕು. ನಮ್ಮ ಶಾಸಕರು ಇಲ್ಲೇ ಇದ್ದಾರೆ, ಮಂತ್ರಿಗಳು ಇವತ್ತೇನೋ ಬರ್ತಾರೆ, ಅವ್ರಿಗೆ ಈಗಾಗಲೇ 4-5 ಸರಿ ಅವ್ರ ಜೊತೆಗೆ ಮಾತಾಡ್ತೀವಿ. ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮೂರಿನ ಆಸ್ತಿ. ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಕಾಲೇಜು ಮಾತ್ರವಲ್ಲದೆ ಸಮಾಜ ಸಹ ಮಾಡಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಬುಧವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡುತ್ತಿದ್ದರು. ಪ್ರಾಚಾರ್ಯ ಸತ್ಯನಾರಾಯಣ್ ಕೆಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದುದರ್, ಸದಸ್ಯರಾದ ಉಮೇಶ್, ಸಲೀಂ, ಲೋಕೇಶ್, ಭವ್ಯ, ಕೃಷ್ಣಮೂರ್ತಿ ಬಿಳಿಗಲ್ಲೂರು, ಬಸವರಾಜ್ ಇನ್ನಿತರರು ಹಾಜರಿದ್ದರು. ಸಿಂಚನ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ತೀರ್ಥಪ್ಪ SSC ಸ್ವಾಗತಿಸಿದರು. ನಾಗಭೂಷಣ್ ವಂದಿಸಿದರು. ವಿನಯ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಏನು ಅದ್ಭುತ ಕಾರ್ಯಕ್ರಮ ನಿನ್ನೆ ಮಾಡಿಸ್ಕೊಟ್ರಿ ಅಂತ ಹೇಳಿದ್ರೆ, ನಿನ್ನೆ ಸಂಜೆಯ ಡ್ಯಾನ್ಸ್ ಕಾರ್ಯಕ್ರಮ ಅದ್ಭುತವಾಗಿತ್ತು. ನಿಜವಾಗಲು ಅಷ್ಟು ಚಂದವಾಗಿ ನಮ್ಮ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು. ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಶಿಕ್ಷಕರು ನೋಡಿ ಎಷ್ಟು ಅವಕಾಶ ಅಲ್ಲ. ಇವತ್ತು ಚಾನ್ಸ್ ಇದೆ ನಿಮಗೋಸ್ಕರ. ಇವತ್ತು 2 ದಿವಸ ನಿಮಗೋಸ್ಕರನೇ ಬಿಟ್ಕೊಟ್ಟಿದ್ದೀವಿ. ಇಂಥ ಅವಕಾಶ ಸಿಗೋದಲ್ಲ. ಯಾರು ಬೇಕಾದ್ರೂ ಹಾಡು ಹೇಳ್ಬೋದಪ್ಪ, ಬರಬೇಕು ಸ್ಟೇಜ್ ಅಲ್ಲಿ. ಏನೋ ತಪ್ಪಾದ್ರೆ ಏನಂತೆ, ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀವಪ್ಪ, ಏನ್ ತಲೆ ಕೆಡಿಸ್ಕೊಬೇಡಿ. ಮೊನ್ನೆ ಅವ್ನು ಹುಡುಗಿ ಹೇಳಿದ್ದು ನೆನಪಿದೆಯಾ ನಿಮಗೆ? ಒಂದು ಹಾಡು ಅರ್ಜುನ್ ಜನ ಹಾಡು ಹೇಳಿದ್ನ ಹಿಂದೆ ಒಂದು ಹಾಡು ಹೇಳ್ತಲ್ಲ, ಹೂವಿನ ಬಾಣದಂತೆ ಅಲ್ವಾ? ಅದೇ ಆ ಹಾಡು ಎಷ್ಟು ಟ್ರೆಂಡ್ ಆಯ್ತು, ನೆನಪಿದೆ ನಿಮ್ಗೆ? ಅದು ಬಹಳ ಜನ ಕೆಲವರು ಟೀಕೆ ಮಾಡಿರ್ಬೋದು, ಅವರು ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಯಾವ ಲೆವೆಲ್ಗೆ ಅವ್ರು ಟ್ರೆಂಡ್ ಆದಂತ ಹೇಳಿದ್ರೆ ಎಲ್ಲರೂ ಅವ್ರು ಫೋಟೋ ತಗೊಳ್ಳೋಷ್ಟು ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಖುಷಿ ಅಲ್ವಾ? ಅದೇನೆ ನಮ್ಮ ಪ್ರಶಾಂತ್ ಲೈತರ್ ನಿನ್ನೆ ಒಂದು ಹಾಡು ಹೇಳ್ದ. ಅವರು ಬಹಳ ಕಷ್ಟ ಬಿಟ್ಟು ಬಂದು ಒಂದು ಹಾಡು ಹೇಳ್ದ, ಬೇಜಾರಾಗಿಲ್ಲ. ಇದೇ ಹಾಡಲ್ಲಿ ಹೇಳ್ಬೇಕಪ್ಪ. ಅದ್ರಲ್ಲಿ ಏನಿದೆ, ನಾನ್ ಕಲ್ತಿದ್ದು ಸ್ವಲ್ಪ ಬರುತ್ತೋ ಅರ್ಧ ಬರುತ್ತೋ, ಆದ್ರೆ ಅಷ್ಟು ಡ್ಯಾನ್ಸ್ ಅಂತೂ ನಿಜವಾಗ್ಲೂ ನನಗೆ ಬಹಳ ಖುಷಿಯಾಗಿತ್ತು. ನಾನು ಅಷ್ಟು ಆನಂದ ಪಟ್ಟು ಡ್ಯಾನ್ಸ್ ನೋಡಿದ್ದೀನಪ್ಪ. ನಿಜವಾಗ್ಲು ಎದ್ದು ನಿಂತಲ್ಲ ಚಪ್ಪಳ ಹೊಡೆದಿರಿ, ಯಾರು ಹೊಡಿತಾರ್ರಿ ಎಲ್ಲ ಅಲ್ವಾ? ಇದು ನಮ್ಮ ಕಾಲೇಜಿಗೆ ತಂದಿರೋ ಖುಷಿ. ನಾವ್ ಇಷ್ಟೆಲ್ಲ ಖರ್ಚು ಮಾಡಿರುವಂತ ನಮ್ಮ ಆಡಳಿತ, ನಮ್ಮ ಏನು ಸದಸ್ಯಗಳು, ನಮ್ಮ ಕಮಿಟಿ ಸದಸ್ಯಗಳೆಲ್ಲ ಎಷ್ಟು ಹೋರಾಟ ಮಾಡಿ 1 ತಿಂಗಳಿಂದ ಒಂದು ಅರೇಂಜ್ಮೆಂಟ್ ಮಾಡಿ ಇಷ್ಟು ದೊಡ್ಡ ಮಟ್ಟದ್ದು, ಮತ್ತೆ ಸಂಜೆನೂ ಸಹ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಇವೆಲ್ಲ ಯಾಕಂತ ಹೇಳಿದ್ರೆ, ಈ ಕಾಲೇಜಿನ ಸಂಭ್ರಮನ ಅಷ್ಟು ಚೆನ್ನಾಗಿ ಆಚರಣೆ ಮಾಡಬೇಕಾದ ಉದ್ದೇಶ ಇದೆ ನಮ್ಗೆ. ನಿಮ್ಮೆಲ್ಲರ ಇವತ್ತು ಪಾತ್ರೆಯಲ್ಲಿ ಇರಬೇಕು, ನಿಮ್ಮೆಲ್ಲರೂ ಇಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿಯಾಗಿದೆ. ಇಂಥ ಸಂಭ್ರಮದಲ್ಲಿ ಭಾಗವಹಿಸಿರುವಂತ
ಹಳೆಯ ವಿದ್ಯಾರ್ಥಿಯಾಗಿ ಅಂತೂ ನನಗೆ ಎಷ್ಟು ಖುಷಿಯಾಗಿರ್ಬೋದಲ್ವಾ. ನಾನೊಬ್ಬ ಹಳೆ ವಿದ್ಯಾರ್ಥಿಯಾಗಿ ನನ್ನ ಕಾಲೇಜಿನ ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಲ್ಲ, ಅದು ನನಗೆ ಖುಷಿಯಾಗುತ್ತೆ. ಹಾಗಾಗಿ ಕಾಲೇಜು ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾರು ಹೆದರ್ಕೊಳ್ಳಬೇಕಾಗಿಲ್ಲ. ಅದಕ್ಕೆ ಮೂಲ ಸೌಕರ್ಯಗಳನ್ನ ಎಷ್ಟು ಕೊಡ್ಬೇಕು ಅಷ್ಟು ನಾನು ಕೊಡ್ತೇನೆ. ನಮ್ಮ ಸರ್ಕಾರ ಕೊಟ್ಟಂತ 4,09,00,000 ಕೋಟಿ ಏನ್ ಕೊಟ್ಟಿದ್ದಾರೆ, ಆ ಕೋಟಿಯಲ್ಲಿ ನನ್ನ ಅನುದಾನ ಎಷ್ಟು ಹಾಕಬೇಕು ಅಷ್ಟನ್ನ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾಡಿಕೊಡ್ತೇನೆ ಅಂತ ಇವತ್ತು ಭರವಸೆ ಕೊಡ್ತೇನೆ ಬಂಧುಗಳೇ. ಈಗಾಗಲೇ ಹಲವಾರು ಜನ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಸನ್ಮಾನ ಮಾಡಬೇಕು. ಹಲವಾರು ಜನ ಕಂಪ್ಯೂಟರ್ಗಳನ್ನು ಕೊಡ್ತಾ ಇದ್ದಾರೆ, ಅವರಿಗೂ ಸಹಕಾರ ಮಾಡಬೇಕು. ನಮ್ಮ ವೈಶ್ವರು ಮಾಲೀಕರ ಸಂಘದವರು ಸಹ ನಾವು ಓದಿದ್ದೀವಿ, ನಮ್ಮ ಮಕ್ಕಳು ಓದಿದ್ದಾರೆ ಸರ್ ಅಂತೇಳಿ ಅವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಬಂದು ಸಹಕಾರವನ್ನು ಕೊಡ್ತಿದ್ದಾರೆ. ಅಂತ ಮಹನೀಯರಿಗೂ ಸಹ ನಾವು ಸನ್ಮಾನ ಮಾಡೋ ಮೂಲಕ ಇವತ್ತು ಈ ಒಂದು ಸಂಭ್ರಮವನ್ನು, ದೊಡ್ಡ ಹಬ್ಬವನ್ನು ಆಚರಿಸಿದ್ದೀವಿ. ಅದು ಇವತ್ತು ರಾತ್ರಿವರೆಗೂ ಸಹ ನಿಮ್ಮ ಪೋಷಕರೆಲ್ಲ ಬರ್ಬೇಕು, ನಿಮ್ಮ ತಂದೆ ತಾಯಿಗಳು ಎಲ್ಲರೂ ಇಲ್ಲಿ ಬಂದು ಅವರೆಲ್ಲರೂ ಕೂತು ಎಂಜಾಯ್ ಮಾಡುವಂತ ಕಾರ್ಯವನ್ನ ಇವತ್ತು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನಾನು ನಿನ್ನೆ ಎಲ್ಲ ಮುಖಂಡರುಗಳು ಎಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಸಂಜೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು, RN ಮಂಜುನಾಥ್ ಗೌಡರು ಮತ್ತು ಹಲವಾರು ಗಣ್ಯರು ಸಹ ಇವತ್ತು ಸಂಜೆ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನನಗೆ ಕಣ್ಣಾಗೆ ಸರ್ಫರಾಜ್ ಅವರೇ, ನೀವು ಹಾಡು ಹೇಳ್ತೀರಿ ಬಿಡಿ, ನೀವು ಕಲಾಕಾರರು ಬಿಡಿ, ಹಾಡು ಹೇಳ್ತೀರಿ, ಅದರಲ್ಲೂ ಇಲ್ಲ. ನಿಮ್ ಶಿಕ್ಷಕರು ಯಾರು ಹಾಡು ಹೇಳೋದು ಅಷ್ಟೊಂದು ಕೇಳಿಲ್ಲ, ಒಬ್ಬರೇ ಒಬ್ರು ಹಾಡು ಹೇಳಿದ್ರು, ನಮ್ಮ ನಿರೂಪಕರು ಮಾತ್ರ ಹೇಳ್ತಿದ್ರು, ಯಾಕೆ ಯಾರು ಹಾಡು ಹೇಳೋದು ಕೇಳಲಿಲ್ಲ. ಒಳ್ಳೆ ಅವಕಾಶ ಅಲ್ಲ, ಇಂಥ ಅವಕಾಶ ಬಿಡಕ್ಕಾಗೋದಿಲ್ಲ. ಚೆನ್ನಾಗಿ ಹಾಡಿ ಕುಡೀರಿ. ಹಾಗಾಗಿ ಮತ್ತೊಮ್ಮೆ ನನ್ನೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣಕರ್ತರಾದಂತ ನಮ್ಮ CDCಯ ಎಲ್ಲ ಗೌರವದ ಸದಸ್ಯರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸದೇ ಹೋದಲ್ಲಿ ಅವರು ಸನ್ಮಾರ್ಗದಲ್ಲಿ ನಡೆಯುವುದಿಲ್ಲ. ಮಕ್ಕಳ ಮನೋಭೂಮಿಕೆಯಲ್ಲಿ ಸದ್ಬುದ್ಧಿಯನ್ನು ತುಂಬುವ ಹೊಣೆಗಾರಿಕೆ ಪೋಷಕರ ಮೇಲೆ ಇದೆ ಎಂದು ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳು ನುಡಿದರು. ಸಾಗರದ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಮಂಗಳವಾರ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ದೈವಜ್ಞ ದರ್ಶನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡುತ್ತಿದ್ದರು. ವೇದಿಕೆಯಲ್ಲಿ ಸುಜ್ಞಾನೇಶ್ವರ ಭಾರತಿ ಸ್ವಾಮಿಗಳು, ಮೋಹನ್ ಶೇಟ್, ಹನುಮಂತ್ ಶೇಟ್, ಸೂರ್ಯಕಾಂತ್ ಶೇಟ್, ಕೃಷ್ಣ ಶೇಟ್, ನೀಲಕಂಠ್ ರಾಯ್ಕರ್, ಸಂತೋಷ್ ಶೇಟ್, ರಾಘವೇಂದ್ರ ಶೇಟ್, ಪ್ರವೀಣ್, ಚಂದ್ರಶೇಖರ್ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸುನಂದ ಎಸ್ ರಾವ್, ಸುನೀತಾ ಸಾಯಿರಾಮ್, ಮಮತಾ ರಾಜ್ಕುಮಾರ್, CA ಶಶಿಕಾಂತ್, ರಾಜ್ಕುಮಾರ್ ಶೇಟ್ ಅವರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮೊದಲು ಶ್ರೀದ್ವಯರನ್ನು ಜೋಗ ರಸ್ತೆಯಿಂದ ಶಿವಪ್ಪ ನಾಯಕ ವೃತ್ತದವರೆಗೆ ಬೈಕ್ ರ್ಯಾಲಿಯಲ್ಲಿ ಕರೆತರಲಾಯಿತು. ನಂತರ ಶಿವಪ್ಪ ನಾಯಕ ವೃತ್ತದಿಂದ ದೈವಜ್ಞ ಕಲ್ಯಾಣ ಮಂಟಪದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಹೂವಿನಿಂದ ಅಲಂಕರಿಸಿದ ರಥದಲ್ಲಿ ಶ್ರೀಗಳ ರಾಜಬೀದಿ ಮೆರವಣಿಗೆ ನಡೆಯಿತು. ನೋಡ್ತಾ ಹೋಗ್ತೇವೋ ಅದರಿಂದ ನಮ್ಮ ಜೀವನದಲ್ಲಿ ತನ್ನಿಂದಾಗಿ ನೋಡಿದ್ದು ಸಂಕ್ರಮಿತವಾಗ್ತಾ ಹೋಗ್ತೇವೆ. ನಾವು ಆ ರೀತಿ ಬದಲಾವಣೆ ಆಗ್ತಾ ಹೋಗ್ತೇವೆ. ಕೇಳಿದ್ದು ಕಿವೇ ಹೋಗ್ತೇನೆ ಹೊರತು ಹೃದಯ ತನಕ ಹೋಗುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ಮೊಟ್ಟ ಮೊದಲ ಧರ್ಮವನ್ನು ಆಚರಿಸಿ ತೋರಿಸ್ಬೇಕು ಅವರಿಗೆ. ನಾವು ಯಾವ ರೀತಿಯಾಗಿ ಇರಬೇಕು ಎಂಬುದನ್ನು ನಾವು ತೋರಿಸ್ಕೊಟ್ಟಾಗ ನಮ್ಮ ಮಕ್ಕಳು ಅದೇ ರೀತಿಯಾಗಿ ಆಚರಿಸ್ತಾರೆ. ಇಂದಿನ ಕಾಲದಲ್ಲಿ ಏನಾಗಿದೆ, ನಾವು ನಮ್ಮ ಹಿರಿಯನ್ನು ತೋರಿಸ್ತಾ ಇಲ್ಲ, ನಮ್ಮ ಹಿರಿಯನ್ನು ಪ್ರೀತಿಸ್ತಾ ಇಲ್ಲ, ನಮ್ಮ ಬಾಂಧವ್ಯತೆಗೆ ನಾವು ಪ್ರೀತಿಯನ್ನು ಮೈತ್ರಿಯನ್ನು ಬೆಳೆಸ್ಕೊಂಡಿಲ್ಲ, ಸಮಾಜದ ಕಾರ್ಯಗಳಿಗೆ ಸಕ್ರಿಯವಾಗಿ ನಾವು ಭಾಗವಹಿಸ್ತಾ ಇಲ್ಲ. ಹೀಗಾಗಿ ಇವತ್ತಿನ ಮಕ್ಕಳು ಕೂಡ ಸಮಾಜದ ಗುರುವಾಗ್ತಾ ಇದ್ದಾರೆ. ಗುರು ಹಿರಿಯರನ್ನು ಗೌರವಿಸ್ತಿರುವಂತಹದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ಕಾರಣ ನಾವು ಉತ್ಸದ ಮಾತ್ರ ತಾನೇ ನಮ್ಮ ಮಕ್ಕಳು ಆ ನಿಟ್ಟಿನಲ್ಲಿ ಸಾಗುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಅದೇನಂತ ಬಿಟ್ಟರೆ ನಾವು ಮೊಟ್ಟ ಮೊದಲು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಬೇಕು. ಪಾಲಿಸಿ ಅವರಿಗೆ ಅದರ ತಿಳುವಳಿಕೆ ಕೊಡಬೇಕು. ನಮ್ಮನ್ನು ನೋಡಿ ಅವರು ಕಲಿತಾರೆ. ಅವರು ಸುಶಿಷ್ಟರಾಗುವ ಜೊತೆಗೆ ಸುಸಂಸ್ಕೃತರಾಗ್ತಾರೆ. ಸುಸಂಸ್ಕೃತರಾಗುವ ಜೊತೆಗೆ ದೈವಜ್ಞರಾಗ್ತಾರೆ. ದೈವಜ್ಞರಾಗುವ ಜೊತೆಗೆ ದೈವಜ್ಞ ಬ್ರಾಹ್ಮಣರೇ ಬೆಳೆಯುತ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನು ನಾವು ಬದಲಾಯಿಸೋಣ. ಪ್ರಾಯ ಇವತ್ತಿನ ದಿನ ನಾವು ಮತ್ತೆ ಅತ್ಯಾಚಾರ, ಅನಾಚಾರ, ಕೊಲೆ, ಹಿಂಸೆ ಇವತ್ತು ಯಾವ ಮಟ್ಟಿಗೆ ಬಿಟ್ಟಿದೆ? ಅದಕ್ಕೆಲ್ಲ ಕಾರಣ ಯಾರು? ತಂದೆಯ ಬೇಕಾಗಿ ಆ ರೀತಿ ಮಾಡಿ ಈ ರೀತಿ ಇದೆ ಅಂತೇಳಿ ಎಂದು ಕೂಡ
ತಂದೆ ತಾಯಿಗಳ ಮಕ್ಕಳಿಗೆ ಕೆಟ್ಟ ಮಾರ್ಗದಲ್ಲಿ ಇದೆ ತಿಳಿದಿಲ್ಲ. ಅವ್ರು ಇವತ್ತು ಕೆಟ್ಟ ಮಾರ್ಗ ಹೋಗ್ತಿರೋದ್ರ ಕಾರಣ ಯಾವುದು? ಮಾಧ್ಯಮಗಳು, ಟಿವಿ, ಮೊಬೈಲ್ ಅಂತ ಮಾಧ್ಯಮಗಳಲ್ಲಿ ಯಾವ ದೃಶ್ಯವನ್ನು ನೋಡ್ತಾರೋ ಆ ದೃಶ್ಯಗಳನ್ನು ತಮ್ಮ ಜೀವನ ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ತನ್ನ ಮೂಲಕ ಇವತ್ತು ಸಮಾಜದಲ್ಲಿ ಯಾವ ರೀತಿಯ ವೈಷಮ್ಯ ಕಾಣ್ತಾ ಇದೆ ಅದಕ್ಕೆ ಕಾರಣ ದೃಶ್ಯ ಮಾಧ್ಯಮವನ್ನು ನಾವು ಮರೆಯಬಾರದು. ಈ ನಿಟ್ಟಿನಲ್ಲಿ ನಾವು ಆ ದೃಶ್ಯ ಮಾಧ್ಯಮಗಳಿಂದ ಸ್ವಲ್ಪ ದೂರ ಇರಬೇಕು, ಅವರನ್ನು ಕೂಡ ದೂರ ಇರಿಸಬೇಕು. ಅದರೊಟ್ಟಿಗೆ ನಾವು ಯಾವ ರೀತಿಯಾಗಿ ಬಾಳಬೇಕು, ನಾವು ಯಾವ ರೀತಿಯಾಗಿ ವಿಚಾರವಂತರಾಗಿ ಆಚಾರವಂತರಾಗಿರಬೇಕು, ನಮ್ಮ ಆಹಾರ ವಿಹಾರಗಳು ಎಷ್ಟು ಶುದ್ಧವಾಗಿರಬೇಕು ಎಂಬುದನ್ನು ನಾವು ಯಾವಾಗ ಕಲಿಸ್ಕೊಟ್ಟಿವು ಆವಾಗಲೇ ಪರಿವರ್ತನೆ ಎಂಬುವಂಥದ್ದು ಸಮಾಜದಲ್ಲಿ ಸಾಧ್ಯವಿದೆ. ಹೀಗಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ದೈವಜ್ಞ ದರ್ಶನ. ದೈವಜ್ಞರು ತಮ್ಮನ್ನು ತಾವು ನೋಡ್ಕೊಳ್ಬೇಕು, ತಾನು ಯಾವ ತನ್ನ ಸ್ಥಿತಿಗತಿಗಳೇನು, ತಾನು ಯಾವ ರೀತಿಯಾಗಿ ಬದುಕಬೇಕು ಅಂತ ಹೇಳಿ ಅದನ್ನು ಅವರು ಕಂಡುಕೊಂಡಾಗ ಅವರು ಅದೇ ರೀತಿಯಾಗಿ ಆಚರಿಸ್ತಾರೆ. ಅವರ ಮಕ್ಕಳು ಕೂಡ ಅದನ್ನು ಅನುಸೂಚವಾಗಿ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೈವಜ್ಞರಾಗಿ ಬದುಕಿ ನಮ್ಮ ಮಕ್ಕಳನ್ನು ಕೂಡ ನಮ್ಮ ಮುಂದಿನ ಪರಂಪರೆಯನ್ನು ಕೂಡ ದೈವಜ್ಞರಾಗಿ ಬದುಕುವಂತೆ ಅವಕಾಶ ಕಲ್ಪಿಸಿಕೊಳ್ಳೋಣ. ಆ ರೀತಿಯ ದೈವತ್ವವನ್ನು ನಾವು ಇವತ್ತಿನ ಈ ಕಾರ್ಯಕ್ರಮದಿಂದ ತಿಳ್ಕೊಳ್ಳೋಣ ಅಂತ ಹೇಳಿಕೆ ಬಯಸ್ತಾ ತಮಗೆಲ್ಲರೂ ಕೂಡ ವಿಶೇಷವಾದಂತಹ ಹಾರ್ದಿಕವಾದಂತಹ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಸಹ ತಾಲೂಕು ಮಟ್ಟದಲ್ಲಿ ಇವತ್ತು ಜೋಡಣೆ ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ श्री ज्ञानेश्वरी माता की श्री श्री सच्चिदानंद ಕೆಳಭಾಗದಲ್ಲಿ ಪಾನೀಯದ ವ್ಯವಸ್ಥೆ ಇರ್ತದೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.